ವಸ್ತು ಪ್ರದರ್ಶನ, ನೋಡುಗರ ಮನಸೆಳೆದ ಕಿರಾಣಿ ಕಾಯಿಪಲ್ಯ ಅಂಗಡಿಗಳು. ಇಲ್ಕಲ್ ಸಮೀಪದ ಗೊರಬಾಳ ಗ್ರಾಮದ ಕೆಎಸ್ಆರ್ ಕಿಡ್ಸ್ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಊರಿನ ಹಿರಿಯರಾದ ಮಲ್ಲನಗೌಡ ಗೌಡರ್ ಹಾಗೂ ಶಾಲೆಯ ಅಧ್ಯಕ್ಷರಾದ ಬಾಲಪ್ಪ ಪೂಜಾರಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಹಾಂತೇಶ್ ಪೂಜಾರಿ, ಶಾಲೆಯ ಸಂಚಾಲಕರಾದ ವಿಜಯ್ ಪೂಜಾರಿ ಇದ್ದರು. ಉದ್ಘಾಟನೆ ನಂತರ ಮಾತನಾಡಿದ ಮಲ್ಲನಗೌಡ ಗೌಡರ್, ಮಕ್ಕಳಲ್ಲಿ ಇಂತಹ ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸುವುದರಿಂದ ಸಾಮಾಜಿಕ ತಿಳುವಳಿಕೆ ಹೆಚ್ಚಾಗುವುದು. ಬರೀ ಪುಸ್ತಕಗಳನ್ನು ಓದಿದರೆ ಸಾಲದು, ಕ್ರಿಯಾಶೀಲ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಅಳವಡಿಸಿಕೊಳ್ಳುವುದರಿಂದ ಹೆಚ್ಚಿನ ಜ್ಞಾನ ದೊರಕುವುದು ಎಂದು ಹೇಳಿದರು. ಶಾಲೆಯ ಅಧ್ಯಕ್ಷರಾದ ಬಾಲಪ್ಪ ಪೂಜಾರಿ ಮಾತನಾಡಿ, ನಮ್ಮ ಗ್ರಾಮದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶಕ್ಕಾಗಿ ಶಾಲೆಯನ್ನು ಪ್ರಾರಂಭಿಸಿ ಇಂತಹ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ಭಾಗವಹಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಹಾಂತೇಶ್ ಪೂಜಾರಿ, ಬಸವರಾಜ್ ಕತ್ತಿ, ಶಾಲೆಯ ಮುಖ್ಯೋಪಾಧ್ಯಾಯರಾದ ರುದ್ರಗೌಡ ಗೌಡರ್ ವೇದಿಕೆಯ ಮೇಲಿದ್ದರು. ಮಕ್ಕಳು ಕಾಡು ಬೆಳೆಸಿ ನಾಡು ಉಳಿಸಿ, ಕೃತಕ ಕಿರಾಣಿ ಕಾಯಿಪಲ್ಯ ಅಂಗಡಿ, ವಿವಿಧ ಪ್ರಾಣಿಗಳ ದೇಹದ ಭಾಗಗಳ ಸ್ತಬ್ಧ ಚಿತ್ರಗಳು ನೋಡುಗರ ಮನಸೆಳೆಯಿತು. ವಸ್ತು ಪ್ರದರ್ಶನದ ತಯಾರಿಯನ್ನ ಶಿಕ್ಷಕ ವೃಂದ ಸವಿತಾ ಮಡಿಕಾರ್, ಕಾವ್ಯ ಟೆಂಗುಂಟಿ, ಈರಮ್ಮ ಚಳಿಗೇರಿ, ಪ್ರಿಯಾ ಗೌಡರ್ ರವರೆಲ್ಲರಿಗೂ ಸೇರಿಕೊಂಡು ವಸ್ತು ಪ್ರದರ್ಶನವನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದರು. 24ನೇ ಸಾಲಿನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸೈನ್ಸು, ಸೋಷಿಯಲ್ ಸೈನ್ಸು ಮತ್ತು ಕನ್ನಡ, ಇಂಗ್ಲೀಷ್ ಈ ವಿಷಯಗಳ ಬಗ್ಗೆ ನಾವು ವಸ್ತು ಪ್ರದರ್ಶನವನ್ನು ಮಾಡಲಾಯಿತು. ಇದರಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯಗಳೆಂದರೆ ಹಳ್ಳಿಯ ಸೊಗಡಿನ ಬಗ್ಗೆ, ಫಾರ್ಮಿಂಗ್ ಟೂಲ್ಸ್, ಸೋರ್ಸಸ್ ಆಫ್ ವಾಟರ್ಸ್ ಮತ್ತು ಫುಡ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್, ಡೊಮೆಸ್ಟಿಕ್ ಎನಿಮಲ್ಸ್, ವೈಲ್ಡ್ ಎನಿಮಲ್ಸ್, ಬಳ್ಳಿಗಳು, ಸ್ವರಗಳು, ವ್ಯಂಜನಗಳು ಈ ವಿಷಯಗಳ ಬಗ್ಗೆ ಎಲ್ಲನೂ ನಾವು ಮಕ್ಕಳಿಂದ ವಸ್ತು ಪ್ರದರ್ಶನಗಳನ್ನು ಮಾಡಲಾಯಿತು. ಈ ಪ್ರದರ್ಶನಕ್ಕೆ ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಂತಹ ಎಲ್ಲ ಪಾಲಕರಿಗೂ ಮತ್ತು ನಮ್ಮ ಸಹೋದ್ಯೋಗಿಗಳಿಗೂ ಎಲ್ಲ ಬಂದಂಥ ಗೆಸ್ಟ್ಗಳಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು.